ಸೇ ನೋ ಡ್ರಗ್ಸ್ ಎಸ್ ಟು ಸ್ಪೋರ್ಟ್ಸ್ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಓಟವನ್ನು ಭಾನುವಾರ ಬೆಳಗ್ಗೆ ಆಯೋಜಿಸಲಾಗಿತ್ತು. ತುಮಕೂರು ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಂದ ಆಗಮಿಸಿದ್ದ ನೂರಾರು ಓಟಗಾರರು 5, 10 ಮತ್ತು 20 ಕಿಲೋಮೀಟರ್ ವಿಭಾಗದಲ್ಲಿ ಸ್ಪರ್ಧಿಸಿದ್ದರು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಮ್ಯಾರಥಾನ್ ಸ್ಪರ್ಧೆಗಳು ಶಿಸ್ತಿನೊಂದಿಗೆ ನಡೆಯಿತು. ಮ್ಯಾರಥಾನ್ಗೆ ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ತುಮಕೂರು ರನ್ನರ್ಸ್ ಕ್ಲಬ್ ಟ್ರಸ್ಟ್ ವತಿಯಿಂದ ಮುಂಚಿತವಾಗಿಯೇ ಮಾಡಲಾಗಿತ್ತು. ಮಾರ್ಗದ ಸ್ವಯಂ ಸೇವಕರು, ನೀರು, ವೈದ್ಯಕೀಯ ಸಹಾಯ ಹಾಗೂ ಭದ್ರತಾ ವ್ಯವಸ್ಥೆಗಳನ್ನು ಒದಗಿಸಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದ 20 ಕಿಲೋಮೀಟರ್, 6:30ಕ್ಕೆ 10 ಕಿಲೋಮೀಟರ್ ಹಾಗೂ 7 ಗಂಟೆಗೆ 5 ಕಿಲೋಮೀಟರ್ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ರನ್ನರ್ಸ್ ಕ್ಲಬ್ ಟ್ರಸ್ಟ್ ಆಯೋಜಕರು, ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಆರಂಭವಾದ ಮ್ಯಾರಥಾನ್ ಬೆಳಗುಂಬ, ಒಡ್ಡರಹಳ್ಳಿ, ಸ್ವಾದೇನಹಳ್ಳಿ ಮತ್ತು ಅಜ್ಜಪ್ಪನಹಳ್ಳಿ ಮಾರ್ಗವಾಗಿ ಸಾಗಿ ಅದೇ ಮಾರ್ಗದಲ್ಲಿ ವಾಪಸ್ಸಾಗಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಳಿಗೆ ಮುಕ್ತಾಯವಾಗುತ್ತದೆ ಎಂದರು. ಮ್ಯಾರಥಾನ್ ಸೆಕೆಂಡ್ ಎಡಿಷನ್ ಏನು ಆರ್ಗನೈಸ್ ಆಗಿತ್ತು, ಸುಮಾರು 2250 ಜನ ಪಾರ್ಟಿಸಿಪೇಟ್ ಮಾಡಿ ಅತ್ಯುತ್ತಮವಾಗಿ ಯಶಸ್ವಿಯಾಗಿ 21K ನವರು ಈಗಾಗಲೇ ಓಡಿ ವಾಪಸ್ ಬಂದಿದ್ದಾರೆ, 10K ನವರು ಓಡಿ ವಾಪಸ್ ಬಂದಿದ್ದಾರೆ. ಆಮೇಲೆ ಈಗ ನಾವೆಲ್ಲ 5K ಓಡಿರೋರು ವಾಪಸ್ ಬಂದಿದ್ದೀವಿ. ತುಮಕೂರು ರನ್ನರ್ಸ್ ಕ್ಲಬ್ನವರು ತುಂಬಾ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ರು. ಟ್ರಾಫಿಕ್ ಕಂಟ್ರೋಲ್ ಆಗಲಿ, ಮತ್ತೆ ವಾಲಂಟಿಯರಿಂಗ್ ಆಗಲಿ, ಪೊಲೀಸ್ ಸಪೋರ್ಟ್ ಆಗಲಿ, ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಆಗಲಿ, ಎಲ್ಲವೂ ತುಂಬಾ ಅಸಲ್ವಾಗಿ ಮಾಡಿದ್ರು. ಈ ವರ್ಷ 2250 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದಿನ ವರ್ಷ 5000 ಮೇಲಾಗಬೇಕು ತುಮಕೂರು ಪಾರ್ಟಿಸಿಪೇಟ್ಸ್ ಅಂತ ಹೇಳ್ಕೊಳ್ತೀವಿ. ಈ ಮ್ಯಾರಥಾನ್ನಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಉತ್ಸಾಹದಿಂದ ಭಾಗವಹಿಸಿದ್ದು, ಡ್ರಗ್ಸ್ ವಿರುದ್ಧ ಜಾಗೃತಿ ಹಾಗೂ ಕ್ರೀಡೆಯ ಮಹತ್ವವನ್ನು ಸಾರುವ ಸಂದೇಶ ಎಲ್ಲರಲ್ಲೂ ಮೂಡಿಬಂದಿತ್ತು. ಮ್ಯಾರಥಾನ್ ಅಂತ್ಯದಲ್ಲಿ ಮೊದಲ 3 ಸ್ಥಾನ ಪಡೆದವರಿಗೆ ಬಹುಮಾನಗಳನ್ನು ವಿತರಿಸಲಾಗಿದ್ದು, ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಎಲ್ಲ ಸ್ಪರ್ಧಿಗಳಿಗೆ ವಿಶೇಷ ಪದಕ ನೀಡಿ ಗೌರವಿಸಲಾಯಿತು. All the winners are hereby requested to be here. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮ್ಯಾರಥಾನ್ ಸ್ಪರ್ಧಿಗಳು, ಬೇರೆ ಜಿಲ್ಲೆಗಳಲ್ಲಿ ಇಂತಹ ಮ್ಯಾರಥಾನ್ಗಳು ಆಯೋಜನೆ ಮಾಡಲಾಗುತ್ತಿದ್ದು, ತುಮಕೂರಿನಲ್ಲಿ ಅತ್ಯಂತವಾಗಿ ಮ್ಯಾರಥಾನ್ ಆಯೋಜನೆ ಮಾಡಲಾಗಿರುವುದು ನಮಗೆ ತೃಪ್ತಿಕರವಾಗಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ನಮಸ್ಕಾರ, ಮಂಜುನಾಥ್ ಆರ್ ಅಂತ ಹೇಳಿ. ಈ ಮ್ಯಾರಥಾನ್ ಒಂದು ಆರ್ಗನೈಸ್ ಮಾಡಿದ್ದಾರೆ. ಇದು ಲಾಸ್ಟ್ ಇಯರಿಂದ ಪ್ರಾರಂಭ ಮಾಡಿದ್ದಾರೆ. ಇದು 2ನೇ ವರ್ಷ. ಲಾಸ್ಟ್ ಇಯರು ನಾನು ಭಾಗವಹಿಸಿದೆ. ಈ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಸ್ವಲ್ಪ ಸ್ಟಾಮಿನಾ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಮತ್ತು ಆರೋಗ್ಯನೂ ಸಹ ಸುಧಾರಣೆ ಆಗಿದೆ. ಮತ್ತು ಇದೇ ರೀತಿ ಪ್ರತಿಯೊಂದು ವರ್ಷಕ್ಕೊಂದ್ಸಲ ಮಾಡೋದಕ್ಕಿಂತ 6 ತಿಂಗಳಿಗೊಂದ್ಸಲ, 3 ತಿಂಗಳಿಗೆ ಈ ರೀತಿ ಮಾಡ್ತಾ ಬರ್ತಾಯಿದ್ರೆ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ. ಮತ್ತು ನಮ್ಮ ಯುವಕರು ಆಗಲಿ, ಏನಾಗಿರ್ಬೋದು, ಎಲ್ಲರಿಗೂ ಸಹ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ತುಂಬ ಸ್ಫೂರ್ತಿ ಆಗುತ್ತೆ. ಕ್ರೀಡೆಯ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂಬ ಅಭಿಪ್ರಾಯವನ್ನು ಆಯೋಜಕರು ವ್ಯಕ್ತಪಡಿಸಿದರು.